ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಮತ್ತು ಹೇಗಿದ್ದೀರಾ ಎಲ್ಲ? ನಾನು ಸ್ಕೂಲಿಂದ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ನೋಡ್ತಾ ಇರ್ತೀರಾ, ಸಪೋರ್ಟ್ ಮಾಡ್ತಾ ಇರ್ತೀರಾ. ಇದೇ ಥರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ನ ಹಾಗೆ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಈಗ ಮಾಡೋದ್ರಿಂದ, ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಸುಮಾರು ಜನ ನೋಡ್ತಾರೆ. ನೋಡಿದಾಗ ಏನಾಗುತ್ತೆ, ಈ ಸಂಸ್ಕೃತಿ ಮಕ್ಕಳಲ್ಲಿ ಕೂಡ ಮತ್ತು ನೋಡ್ತಕ್ಕಂಥ ಪೇರೆಂಟ್ಸಲ್ಲಿ ಕೂಡ ಇದು ಬೆಳಿಬೇಕು. ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರೋದು. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿರೋ ವಿಡಿಯೋ ಫಾದರ್ಸ್ ಡೇದು. ನಮ್ಮ ಶಾಲೆಯಲ್ಲಿ ನಾವು ಫಾದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲ ಮಕ್ಕಳಿಗೂ ಫಾದರ್ಸ್ ಡೇ ಹಿಂದಿನ ದಿನ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಹೋಮ್ ಮೇಡ್ ಗ್ರೀಟಿಂಗ್ಸ್ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ವಿ. ಯಾಕೆ ನಾವು ಹೋಮ್ ಮೇಡ್ ಗ್ರೀಟಿಂಗ್ಸ್ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ವಿ ಅಂದರೆ, ನಾವು ಹೊರಗಡೆಯಿಂದ ಒಂದು ಗ್ರೀಟಿಂಗ್ಸ್ ತೊಗೊಂಡು ಬಂದು ಮಕ್ಕಳಿಗೆ ಕೊಟ್ಬಿಟ್ರೆ, ಮಕ್ಕಳಿಂದ ತಂದೆಗೆ ಕೊಡಿಸಿದ್ರೆ ಅದು ಒಂದಷ್ಟು ಆತ್ಮೀಯತೆ ಇರೋದಿಲ್ಲ. ಹೋಮ್ ಮೇಡ್ ಗ್ರೀಟಿಂಗ್ಸ್ ನಾವು ಯಾಕೆ ಹೇಳ್ತೀವಿ ಗೊತ್ತಾ? ಏನಂದರೆ, ನಮ್ಮ ಮನೆಯಲ್ಲಿ ನಾವು ಹೋಮ್ ಮೇಡ್ ಹೇಳಿದಾಗ ಅವರ ತಂದೆ ಹತ್ರ, ತಾಯಿ ಹತ್ರ, ಮನೇಲಿರೋರ ಹತ್ರ ಕೇಳ್ತಾರೆ ಮಕ್ಕಳು. ನನಗೆ ಮನೇಲಿ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ನನಗೆ ಮಾಡಿಕೊಡಿ, ಗ್ರೀಟಿಂಗ್ಸ್ ಮಾಡಿಕೊಡಿ ಅಂತ ಹೇಳಿ. ಆವಾಗ ಪೇರೆಂಟ್ಸು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಂಗೆ ಆಗುತ್ತೆ, ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಗ್ರೀಟಿಂಗ್ಸ್ನ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ವಿ. ಅಲ್ಲದೆ ಅದೇ ಗ್ರೀಟಿಂಗ್ಸಲ್ಲಿ ಅವ್ರ ಅಪ್ಪಾಜಿದು ಮಕ್ಕಳದು ಫೋಟೋನ ಪೇಸ್ಟ್ ಮಾಡೋಕ್ಕೆ ಹೇಳಿದ್ವಿ. ನೋಡಿ, ಮಕ್ಕಳು ಅದೇ ಥರ ಪೇಸ್ಟ್ ಮಾಡಿಕೊಂಡು ಹೋಮ್ ಮೇಡ್ ಗ್ರೀಟಿಂಗ್ಸು. ಪೇರೆಂಟ್ಸ್ ಕೂಡ ಅಷ್ಟೇ ತುಂಬ ಪೇಷನ್ಸಿಂದ, ತುಂಬ ತಾಳ್ಮೆಯಿಂದ ಗ್ರೀಟಿಂಗ್ಸ್ಗಳನ್ನ ಮಾಡಿ ಕಳಿಸಿ ತಮ್ಮ ಮಕ್ಕಳಂಥ ಫೋಟೋಸ್ನ, ಕೆಲವರು ಮಕ್ಕಳ ಜೊತೆಗೆ ಫೋಟೋಸ್ನ ಹಾಕಿದ್ರು, ಕೆಲವರು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಕಿದ್ರು. ಆ ಥರ ಎಲ್ಲ ಫೋಟೋಸ್ಗಳನ್ನ ಹಾಕಿ ನಮಗೆ ಕೊಟ್ಟು ಕಳಿಸಿದ್ರು, ಸ್ಕೂಲಿಗೆ ಕಳಿಸಿದ್ರು. ನಾವೇನು ಮಾಡಿದ್ವಿ ಗೊತ್ತಾ? ಹಿಂದಿನ ದಿನ ಎಲ್ಲ ಮಕ್ಕಳಿಗೂ, ಎಲ್ಲ ಪೇರೆಂಟ್ಸಿಗೂ ಒಂದು ಮೀಸೆ ಕಟ್ ಮಾಡೋ ಥರ ಬ್ಲ್ಯಾಕ್ ಶೀಟಲ್ಲಿ ಕಟ್ ಮಾಡಿ, ಅಂದರೆ ಅದು ಫಾದರ್ಸ್ ಸಿಂಬಲ್. ಅದು ಮಕ್ಕಳಿಗೆ ಖುಷಿ ಆಗುತ್ತೆ ಅಲ್ವಾ ಅದನ್ನ ಕೊಟ್ಟಾಗ. ಆ ಥರ ಸಿಂಬಲ್ ಮಾಡಿ ಆ ಗ್ರೀಟಿಂಗ್ಸ್ನ ಮತ್ತು ನಾವು ಒಂದು ಗಿಫ್ಟ್ ರೆಡಿ ಮಾಡಿದ್ವಿ ಶಾಲೆಯಲ್ಲಿ. ಪೆನ್ನು, ಚಾಕ್ಲೇಟ್ಸ್, ಈ ಥರದ್ದು ಗಿಫ್ಟ್ ರೆಡಿ ಮಾಡಿ ಅವರೇ ತಂದಿರ್ತಕ್ಕಂಥ ಗ್ರೀಟಿಂಗ್ಸ್ನ ನಾವು ರೆಡಿ ಮಾಡಿರ್ತಕ್ಕಂಥ ಗಿಫ್ಟ್ ಜೊತೆಗೆ ಪೇರೆಂಟ್ಸಿಗೆ ಕೊಡಿಸಿದ್ವಿ. ಮಧ್ಯಾಹ್ನ 1:30 2 ಗಂಟೆ ಒಳಗಡೆ ಇತ್ತು. ನೀವು ನೋಡ್ತಾ ಇದ್ದೀರಾ ನೋಡಿರಿ, ಚಿಕ್ಕ ಚಿಕ್ಕ ಮಕ್ಕಳು ಯಾವ ಥರ ಗ್ರೀಟಿಂಗ್ಸ್ನ ರೆಡಿ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ನಾವು ಈ ಥರ ಹಿಂದ್ಗಡೆ ರೆಡಿ ಮಾಡಿ ನಾವು ಕೊಟ್ಟಿದ್ವಿ. ಇನ್ನು ನೀವು ನೋಡ್ತಾ ಇರೋ ಮಕ್ಕಳೆಲ್ಲ ಈ ಥರ ಚೆಕ್ಸ್ ಯೂನಿಫಾರ್ಮ್ ಹಾಕಿರೋ ಮಕ್ಕಳೆಲ್ಲ LKG ಮಕ್ಕಳಿದ್ದಾರೆ, ಇದು UKG ಮಕ್ಕಳಿದ್ದಾರೆ. ಇದು ಆದ್ಯ, ನವಿತ್, ಇದು ಹೇಮಂತ್, ಈ ಥರ ಪುಟ್ಟ ಮಕ್ಕಳು, ಚೇತನ್ನು, ಈ ಥರ ಮಕ್ಕಳ ಹತ್ರ ಬೆಳಗ್ಗೆ ಬಂದ ತಕ್ಷಣ ಅವ್ರಿಗೆ ಅಪ್ಪ ಅಂದರೆ ದೈವಿಕು, ಈ ಥರ ಎಲ್ಲ ಮಕ್ಕಳು ಅಪ್ಪ ಅಂದರೆ ಏನು, ಅಪ್ಪನ ಜೊತೆ ನೀವೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಪ್ಪಂದ್ರ ಮಕ್ಕಳ ಜೊತೆ ಹೇಗಿರಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ವಿ. ಆಮೇಲೆ ಒಂದು ಮಗುಗೆ ಅವನ ಲೈಫ್ ಲಾಂಗ್ ಅವ್ರ ಅಪ್ಪನೇ ಹೀರೋ ಆಗಿರ್ತಾನೆ. ಅದು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ. ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಅಪ್ಪನೇ ಹೀರೋ ಆಗಿರ್ತಾನೆ. ನೀವು ಮಕ್ಕಳ ಜೊತೆಗೆ ಎಲ್ಲ ತಂದೆಯಂದ್ರಿಗೂ, ಎಲ್ಲ ಫಾದರ್ಸಿಗೂ ನಾನು ಹೇಳೋದೇನಪ್ಪ ಅಂದರೆ, ಇದೇ ನೋಡಿ, ನೀವು ನೋಡ್ತಾ ಇರೋ ಫೋಟೋಸು ಮಕ್ಕಳು ಗ್ರೀಟಿಂಗ್ಸ್ ಕೊಟ್ಟಾಗ ತೆಗೆದಿರೋ ಫೋಟೋಸ್. ಇದೆಲ್ಲ ಅವ್ರ ತಂದೆ ಫಂಕ್ಷನ್ ಆದಮೇಲೆ ಅವ್ರ ತಂದೆಯವರೆಲ್ಲ ಬಂದಿದ್ರಲ್ಲ ಆವಾಗ ತೆಗೆದಿರೋ ಫೋಟೋಸ್ ಇದು. ಎಲ್ಲರಿಗೂ ನಾನು ಅದನ್ನ ಹೇಳಿದೆ, ಯಾರ್ಯಾರು ತಂದೆ ಇದ್ದಾರಲ್ಲ, ನೀವು ಮಕ್ಕಳ ಜೊತೆಗೆ ಹೇಗಿರ್ತೀರೋ ಮಕ್ಕಳು ಅದನ್ನೇ ನೋಡ್ತಾರೆ. ಈ ಏಜಲ್ಲಿ ಏನಪ್ಪ ಅಂತಂದರೆ ಮಕ್ಕಳು ಅನುಕರಣೆ ಮಾಡೋದು ಜಾಸ್ತಿ, ಹೇಳ್ಕೊಟ್ಟಿದ್ದನ್ನು ಅವರು ಕೇಳೋದಿಲ್ಲ. ಅನುಕರಣೆ ಅಂದರೆ ನೀವೇನು ಮಾಡ್ತೀರಾ ಅವ್ರು ಅದನ್ನು ಮಾಡ್ತಾರೆ. ನೀವು ಮೊಬೈಲ್ ನೋಡಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ನೀವು ಈ ಥರ ನೀವೇನು ಬ್ಯಾಡ್ ಮಾಡಿದ್ರೆ ಅವರು ಬ್ಯಾಡದೇ ಕಲಿತಾರೆ, ನೀವು ಗುಡ್ ಥಿಂಗ್ಸ್ ಮಾಡಿದ್ರೆ ಅವರು ಗುಡ್ಡೇ ಕಲಿತಾರೆ. ಆ ಥರದ್ರಲ್ಲಿ ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿ ನೀವು ಕಮ್ಯುನಿಕೇಷನ್ಸ್ ಅಂದರೆ ಚೆನ್ನಾಗಿ ಹೊಂದ್ಕೊಂಡು ಅವ್ರ ಜೊತೆಗಿರಬೇಕು. ಹಿಂದಾದರೆ ತಂದೆ ತಾಯಿ ಜೊತೆ ಅಷ್ಟೇ ಅಲ್ಲ ಮನೇಲಿರ್ತಾ ಇದ್ದಿದ್ದು, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲ ಇರ್ತಿದ್ರು. ಬಟ್ ಈಗಾಗಲ್ಲ, ತಂದೆ ತಾಯಿನೇ ಮಕ್ಕಳಿಗೆ ಪ್ರಪಂಚ ಆಗಿಬಿಟ್ಟಿರ್ತಾರೆ ಸ್ಕೂಲಿಂದ ಬಂದ ತಕ್ಷಣ. ಈಗೆಲ್ಲ ಅವಿಭಕ್ತ ಕುಟುಂಬಗಳು ಜಾಸ್ತಿ, ಅಂದರೆ ಇದು ಇರಲ್ಲ, ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ. ಹಾಗಾಗಿ ಎಲ್ಲರೂ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ